Seventh question. In figure 6.38, ಈಗ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ, ಅದರಲ್ಲಿ ಏನು ಕೊಟ್ಟಿದ್ದಾನೆ? ಆಲ್ಟಿಟ್ಯೂಡ್ಸ್ AD and CE of triangle ABC intersect each other point P. ಶೋ ದಟ್. ಓಕೆ, 4 ಶೋ ದಟ್ ಮಾಡ್ಬೇಕು. ಓಕೆ, 4ನ ಪ್ರೂವ್ ಮಾಡಬೇಕು. ಓಕೆ, ಒಂದೊಂದಾಗಿ ಪ್ರೂವ್ ಮಾಡ್ಕೊಂಡು ಹೋಗೋಣ. ಓಕೆ, ಫಸ್ಟ್ ಒಂದು ಸೆಲೆಕ್ಟ್ ಮಾಡೋಣ. ಓಕೆ, ಯಾವ್ದು ಪ್ರೂವ್ ಮಾಡು? ಟ್ರಯಾಂಗಲ್ AEP ಸಿಮಿಲರ್ ಟು ಟ್ರಯಾಂಗಲ್ CDP. ಸೊ ಯಾವ್ದು ತಗೊಳ್ಳೋಣ? ಇನ್ ಟ್ರಯಾಂಗಲ್ AEP ಆ್ಯಂಡ್ ಟ್ರಯಾಂಗಲ್ CDP ತಗೋಣ. ಓಕೆ, ನಿಮಗೆ ಅರ್ಥ ಆಗಲ್ಲ ಅಂತ ಟ್ರಯಾಂಗಲ್ ಸಪ್ರೇಟ್ ಆಗಿ ಬರೀತೀನಿ. ಓಕೆ, ಈಗ AEP ನಾಗ 90 ಡಿಗ್ರಿ ಎಲ್ಲ ಐತೆ. ಈಗ ಫಸ್ಟ್ ಇದೆ ಟ್ರಯಾಂಗಲ್ ಬರ್ಬಿಡ್ತೀನಿ. ಈಗ ನೋಡ್ರಿ, AEP ನಾಗ 90 ಡಿಗ್ರಿ ಎಲ್ಲ ಐತೆ, ಈ ಹತ್ರ ಐತೆ. ಸೊ ಅದಕ್ಕೆ ಇಲ್ಲಿ ಬರೀತೀನಿ AEP. ಸೊ A ಇದ್ದಲ್ಲಿ ಏನು ಬರಿಬೇಕು? C ಬರಿಬೇಕು. E ಇದ್ದಲ್ಲಿ ಏನು ಬರಿಬೇಕು? D ಬರಿಬೇಕು. P ಇದ್ದಲ್ಲಿ P ಬರಿಬೇಕು. ಓಕೆ, ಈಗ ನೀವು ನೋಡಿದ್ರೆ CDP D ಹತ್ರ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ. ಓಕೆ, ಆಮೇಲೆ ನೀವು ನೋಡಿದ್ರೆ, ಓಕೆ, ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಟ್ರಯಾಂಗಲ್ ಸೆಲೆಕ್ಟ್ ಮಾಡೋದು AEP, ಇದೊಂದು ಟ್ರಯಾಂಗಲ್ಲು. ಇನ್ನೊಂದು ಬಂದ್ಬಿಟ್ಟು ಏನು? CPD, ಇದೊಂದು ಟ್ರಯಾಂಗಲ್. ಓಕೆ, ನಿಮಗೆ ಎಕ್ಸ್ ಶೇಪ್ ಕಾಣ್ತಾ ಇದೆನಾ? ಇಲ್ಲಿ ಎಕ್ಸ್ ಶೇಪ್ ಕಾಣ್ತಾ ಇದೆ ತಾನೆ. ಸೊ ಈ ಆ್ಯಂಗಲ್ ಎಷ್ಟಿರ್ತತೋ ಈ ಆ್ಯಂಗಲ್ ಕೂಡ ಅಷ್ಟಿರ್ತತೆ, ಹೌದಾ? ಸೊ APE ಎಷ್ಟಿರ್ತತೋ CPD ಕೂಡ ಅಷ್ಟೇ ಇರ್ತತೆ, ಹೌದಾ? ಸೊ ಈಗ ನೋಡ್ರಿ, 2 ಆ್ಯಂಗಲ್ ಈಕ್ವಲ್ ಅಂತ ಗೊತ್ತಾಯ್ತಾ? ಸೊ ಇವರಿಬ್ರು ಟ್ರಯಾಂಗಲ್ ಅಲ್ಲಿ ಏನು ಬರಿಬೋದು? ಆ್ಯಂಗಲ್ AEP ಇಸ್ ಈಕ್ವಲ್ ಟು ಆ್ಯಂಗಲ್ CDP ಇಸ್ ಈಕ್ವಲ್ ಟು ಏನು? 90 ಡಿಗ್ರಿ ಬರಿತೀವಿ. ಆಮೇಲೆ ಆ್ಯಂಗಲ್ APE ಇಸ್ ಈಕ್ವಲ್ ಟು ಆ್ಯಂಗಲ್ CPD ಬರಿತೀವಿ. ರೀಸನ್ ಏನು? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್, ಹೌದಾ? ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ಸು ಈಕ್ವಲ್ ಇರ್ತವೆ. ಈಗ ನಮಗೇನು ಗೊತ್ತು? 2 ಆ್ಯಂಗಲ್ ಈಕ್ವಲ್ ಇದಾವೆ ಅಂತಂದ್ರೆ, ಓಕೆ, AA ಸಿಮಿಲಾರಿಟಿ ಕ್ರೈಟೀರಿಯನಿಂದ ಏನು ಬರಿಬೋದು? ಅವರಿಬ್ರು ಟ್ರಯಾಂಗಲ್ ಸಿಮಿಲರ್ ಅಂತ ಬರಿಬೋದು ತಾನೆ. ಸೊ ನಾನೇನು ಡೈರೆಕ್ಟಾಗಿ ಏನು ಬರಿತೀನಿ? ಟ್ರಯಾಂಗಲ್ AEP ಸಿಮಿಲರ್ ಟು ಟ್ರಯಾಂಗಲ್ CDP ಅಂತ ಬರಿತೀನಿ. ಓಕೆ, ರೀಸನ್ ಏನು? AA ಸಿಮಿಲಾರಿಟಿ ಕ್ರೈಟೀರಿಯನ್. ಓಕೆ, ಈಗ ಫಸ್ಟ್ ಒಂದು ಪ್ರೂವ್ ಮಾಡಿದ್ವಿ. ಈಗ ಸೆಕೆಂಡ್ ಒಂದು ನೋಡೋಣ. ಓಕೆ, ಯಾವ ಟ್ರಯಾಂಗಲ್ ತಗೋಬೇಕು? ABD ಮತ್ತೆ CBE. ಇನ್ ಟ್ರಯಾಂಗಲ್ ABD ಅಂಡ್ ಟ್ರಯಾಂಗಲ್ CBE. ಓಕೆ, ನಿಮ್ಗೆ ಅರ್ಥ ಆಗಲ್ಲ ಅಂತ ಏನು ಮಾಡ್ತೀನಿ? 2 ಟ್ರಯಾಂಗಲ್ ಸಪ್ರೇಟ್ ಆಗಿ ಬರೀತೀನಿ. ಓಕೆ, ABD ನಲ್ಲಿ 90 ಡಿಗ್ರಿ ಎಲ್ಲಿದೆ ನೋಡ್ರಿ? ABD ಅಲ್ಲಿ ಇದು 90 ಅಂದ್ರೆ ಇದು ಕೂಡ 90 ಆಗ್ತಾನೆ. D ಹತ್ರ 90 ಇದೆ. ಸೊ ಇಲ್ಲಿ 90 ಇಲ್ಲಿ ಬರ್ತೀನಿ. ಸೊ ಏನಾಯ್ತು? ABD ಇಲ್ಲಿ ಬರ್ತೀನಿ ಅಂದ್ರೆ CB ಹೆಂಗ್ ಬರಿಬೇಕು? CBE. ನೀವು ಕರೆಕ್ಟಾಗಿ ನೋಡಿದ್ರೆ ಈ ಹತ್ರ 90 ಡಿಗ್ರಿ ಇದೆ ತಾನೆ. ನೀವೇ ನೋಡ್ರಿ, CBE. ಓಕೆನಾ? ಈಗ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ. ಈಗ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ P ಇದೆ, ಇಲ್ಲಿ P ಇದೆ. ಅದನ್ನ ಏನಂತ ಬರಿಬೋದು ನಾವು? ಕಾಮನ್ ಆ್ಯಂಗಲ್ ಅಂತ ಬರಿಬೋದು. ಈಗ ನೀವು ಕರೆಕ್ಟಾಗಿ ನೋಡಿದ್ರೆ 2 90 ಡಿಗ್ರಿ ಇದೆ, ಒಂದು ಕಾಮನ್ ಆ್ಯಂಗಲ್ ಇದೆ. ಸೊ ಏನು ಬರಿತೀವಿ? ಆ್ಯಂಗಲ್ ADB ಇಸ್ ಈಕ್ವಲ್ ಟು ಆ್ಯಂಗಲ್ CEB ಇಸ್ ಈಕ್ವಲ್ ಟು 90 ಡಿಗ್ರಿ ಬರಿತೀನಿ. ಓಕೆ, ಇನ್ನೊಂದು ಕಾಮನ್ ಆ್ಯಂಗಲ್ ಏನು? ಆ್ಯಂಗಲ್ ABD ಇಸ್ ಈಕ್ವಲ್ ಟು ಏನು? ಆ್ಯಂಗಲ್ CBE ಅಂತ ಬರಿಬೋದು. ರೀಸನ್ ಏನಿಲ್ಲಿ? ಕಾಮನ್ ಆ್ಯಂಗಲ್ ಅಂತ ಬರ್ತೀವಿ. 2 ಕಡೆ B ಇದೆ. ಸೊ ನಮಗೇನು ಗೊತ್ತು? AA ಸಿಮಿಲಾರಿಟಿ ಕ್ರೈಟೀರಿಯನಿಂದ 2 ಆ್ಯಂಗಲ್ ಈಕ್ವಲ್ ಅಂತ ತೋರಿಸ್ಬಿಟ್ರೆ ಅವರಿಬ್ಬರು ಸಿಮಿಲರ್ ಅಂತ ಬರಿಬೋದು. ಸೊ ಇಲ್ಲಿ ಏನು ಬರಿತೀನಿ ಇವಾಗ? ಟ್ರಯಾಂಗಲ್ ಯಾವ್ದು ತೊಗೊಂಡ್ರೆ? ಟ್ರಯಾಂಗಲ್ ABD ಸಿಮಿಲರ್ ಟು ಟ್ರಯಾಂಗಲ್ ಯಾವ್ದದು? CBE. ಸೊ ಯಾರು ಯೂಸ್ ಮಾಡಿದೆ ಇಲ್ಲಿ? AA ಸಿಮಿಲಾರಿಟಿ ಕ್ರೈಟೀರಿಯನ್. ಓಕೆನಾ? ಈಗ ಸೆಕೆಂಡ್ ಒಂದು ಪ್ರೂವ್ ಆಯ್ತು. ಈಗ ನೆಕ್ಸ್ಟ್ ಥರ್ಡ್ ಒಂದು ತಗೊಳ್ಳೋಣ. ಥರ್ಡ್ ಒಂದು ಏನಿದೆ ನೋಡ್ರಿ ಇಲ್ಲಿ? ಥರ್ಡ್ ಒಂದು ಓಕೆ, AEP ಇದೆ. ಸೊ ಏನು ಮಾಡ್ತೀನಿ? ಇನ್ ಟ್ರಯಾಂಗಲ್ AEP ಅಂಡ್ ಟ್ರಯಾಂಗಲ್ ಇನ್ನೊಂದೇನು? ADB. ಓಕೆನಾ? ಈಗ
ಮತ್ತೆ ಲೈಕ್ ಎರಡು ಟ್ರಯಾಂಗಲ್ ತಗೊಂತೀನಿ. ಓಕೆನಾ? ಈಗ ಎ ಇ ಪಿ ಅಲ್ಲಿ 90 ಡಿಗ್ರಿಯಲ್ಲಿ ಇದೆ. ಎ ಇ ಪಿ ಅಲ್ಲಿ ಈ ಹತ್ರ 90 ಡಿಗ್ರಿ ಇದೆ ತಾನೆ. ಸೊ ಇಲ್ಲಿ ಎ ಇ ಪಿ ಬರ್ದೆ 90 ಡಿಗ್ರಿ. ಈಗ ಎ ಡಿ ಬಿ ಅಲ್ಲಿ 90 ಡಿಗ್ರಿಯಲ್ಲಿ ಇದೆ. ಎ ಡಿ ಬಿ ಅಲ್ಲಿ ಡಿ ಹತ್ರ 90 ಡಿಗ್ರಿ ಇದೆ ತಾನೆ. ಸೊ ಇಲ್ಲಿ 90 ಡಿಗ್ರಿ ಬರ್ದೆ. ಓಕೆ, ಈಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನೋಡ್ರಿ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ಸೊ ಇದೇನಾಗುತ್ತೆ, ಕಾಮನ್ ಆಂಗಲ್ ಆಗ್ಬಿಡುತ್ತೆ. ಸೊ ಇವಾಗ ಏನ್ ಬರಿಬೋದು ನಾನು, ಒಂದು ಆಂಗಲ್ ಎ ಇ ಪಿ is equal to AEP is equal to angle ADB is equal to 90 ಡಿಗ್ರಿ ಅಂತ ಬರೀತೀನಿ. ಓಕೆ, ಇನ್ನೊಂದು ಏನ್ ಬರೀತೀನಿ, ಆಂಗಲ್ ಈಗ ನೋಡ್ರಿ PAE is equal to angle BAD. ಓಕೆ, ಇವರಿಬ್ರು ಎದಕ್ಕೆ ಈಕ್ವಲ್ ಅಂತ ಬರೀತೀನಿ, ಕಾಮನ್ ಆಂಗಲ್. ಹೌದಾ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ಸೊ PAE is equal to BAD ಅಂತ ಬರೀತೀನಿ. ಈಗ ನಮ್ಗೇನ್ ಗೊತ್ತು, ಎರಡು ಆಂಗಲ್ ಈಕ್ವಲ್ ತೋರಿಸ್ಬಿಟ್ರೆ ಅದು ಸಿಮಿಲರ್ ಅಂತ ಬರಿಬೋದು. ಯಾವ ರೂಲಿಂದ, ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಸೊ ಇವಾಗ ಏನ್ ಬರಿತೀನಿ, ಟ್ರಯಾಂಗಲ್ AEP ಸಿಮಿಲರ್ ಟು ಟ್ರಯಾಂಗಲ್ ADB. ಓಕೆ, ಯಾವ ರೂಲ್ ಇಲ್ಲಿ, ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ ಓಕೆ ಬರಿತೀನಿ. ಓಕೆ, ಈಗ ಥರ್ಡ್ ಒಂದು ಕೂಡ ಪ್ರೂವ್ ಆಯ್ತು. ಈಗ ನೆಕ್ಸ್ಟ್ ಫೋರ್ತ್ ಒಂದು ತಗೊಳ್ಳೋಣ. ಈಗ ನೋಡ್ರಿ, ಫೋರ್ತ್ ಅಂತ ಏನಿದೆ, PDC. ಸೊ ಇನ್ ಟ್ರಯಾಂಗಲ್ PDC ಅಂಡ್ ಟ್ರಯಾಂಗಲ್ ಏನು, BEC. ಓಕೆ, ಈಗ ನೀವು ನೋಡ್ರಿ PDC. ಈಗ ನೋಡ್ರಿ, ನಾನು ಎರಡು ಟ್ರಯಾಂಗಲ್ ಫಸ್ಟ್ ಹಾಕ್ಬಿಡ್ತೀನಿ, ಆಮೇಲೆ ಏನ್ ಬರಿಬೇಕಂತ ಹೇಳ್ತೀನಿ. ಓಕೆ, ಈಗ ನೀವು ನೋಡ್ರಿ PDC ಅಲ್ಲಿ 90 ಡಿಗ್ರಿಯಲ್ಲಿ ಇದೆ. PDC ಅಲ್ಲಿ 90 ಡಿಗ್ರಿ ಡಿ ಹತ್ರ ಇದೆ. ಸೊ ಅದಕ್ಕೆ ಡಿ ಇಲ್ಲಿ ಬರೀತೀನಿ. ಸೊ PDC ಆಯ್ತು. PDC ಇಲ್ಲಿ ಬಂದ್ರೆ ಏನಾಗುತ್ತೆ, ಇದು BEC ಆಗುತ್ತೆ. ಓಕೆ, ನೋಡ್ರಿ BEC ಈ ಹತ್ರ 90 ಡಿಗ್ರಿ ಇದೆ ತಾನೆ, ಇಲ್ಲಿ 90 ಡಿಗ್ರಿ, ಇಲ್ಲಿ 90 ಡಿಗ್ರಿ. ಈಗ ನೀವು ಕರೆಕ್ಟ್ ಆಗಿ ನೋಡ್ರೆ ಕಾಮನ್ ಆಂಗಲ್ ಎಲ್ಲಿದೆ ನೋಡ್ರಿ, ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ. ಸಿ ಕಾಮನ್ ಆಂಗಲ್ ಆಯ್ತು. ಓಕೆ, ಇವಾಗ ನಾನೇನ್ ಮಾಡ್ತೀನಿ, ಏನ್ ಬರಿಬೋದು, ಆಂಗಲ್ PDC is equal to angle BEC is equal to 90 ಡಿಗ್ರಿ ಅಂತ ಬರಿತೀನಿ. ಓಕೆ, ಯಾಕಂದ್ರೆ ಅವರಿಬ್ರು ಈಕ್ವಲ್ ಇದ್ದಾರೆ. ಆಮೇಲೆ ಕಾಮನ್ ಆಂಗಲ್ ಏನು, ಸಿ ಮತ್ತೆ ಸಿ. ಸೊ ಅದಕ್ಕೆ ಏನ್ ಬರಿಬೋದು, ಆಂಗಲ್ DCP is equal to angle ECB. ಅದೇನದು, ನಥಿಂಗ್ ಬಟ್ ಕಾಮನ್ ಆಂಗಲ್. ಸೊ ಈಗ ನೀವು ನೋಡಿದ್ರೆ ಎರಡು ಆಂಗಲ್ ಈಕ್ವಲ್ ಅಂತ ತೋರಿಸ್ಬಿಟ್ಟಿನಿ. ಎರಡು ಆಂಗಲ್ ಈಕ್ವಲ್ ಇದ್ರೆ ಸಿಮಿಲರ್ ಅಂತ ಬರಿಬೋದು. ಯಾವ ರೂಲಿಂದ, ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಸೊ ಅದನ್ನ ಇಲ್ಲಿ ಬರಿತೀನಿ. ಸೊ ಏನ್ ಬರಿಬೋದು, ಟ್ರಯಾಂಗಲ್ PDC ಸಿಮಿಲರ್ ಟು ಟ್ರಯಾಂಗಲ್ ಏನು, BEC. ಓಕೆ, ಯಾವ ರೂಲ್ ಇಲ್ಲಿ, ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ. ಓಕೆ, ಈಗ ಫೋರ್ತ್ ಕೂಡ ಪ್ರೂವ್ ಆಯ್ತು. ಈಗ ನೀವು ನೋಡಿದ್ರೆ, ಸೊ 4 ಪ್ರೂವ್ ಮಾಡಿದ್ವಿ. 4 ಪ್ರೂವ್ ಮಾಡಕ್ಕೆ ಏನ್ ಜಾಸ್ತಿ ಎಫರ್ಟ್ ಏನ್ ತಗೊಂಡಿಲ್ಲ, ಜಸ್ಟ್ ಏನು ಎರಡು ಆಂಗಲ್ ಈಕ್ವಲ್ ಅಂತ ತೋರಿದ್ವಿ. ಫಸ್ಟ್ ಒಂದೇ ಏನು, ವರ್ಟಿಕಲಿ ಅಪೋಸಿಟ್ ಆಂಗಲ್ ಈಕ್ವಲ್ ಅಂತ ತೋರಿದ್ವಿ. ಇನ್ನು ಉಳ್ಕಿದ್ದೆಲ್ಲ ಏನ್ ಮಾಡಿದ್ವಿ, ಒಂದು 90 ಡಿಗ್ರಿ ತೋರಿಸಿ, ಇನ್ನೊಂದು ಕಾಮನ್ ಆಂಗಲ್ ತೋರಿಸ್ಬಿಟ್ವಿ. ಓಕೆ, ಎರಡು ಆಂಗಲ್ ಈಕ್ವಲ್ ಇದ್ರೆ ಏನು, ಸಿಮಿಲರ್ ಅಂತ ಬರಿಬೋದು. ಯಾರಿಂದ, ಎ ಸಿಮಿಲಾರಿಟಿ ಕ್ರೈಟೀರಿಯನ್. ಓಕೆ, ನಿಮಗೆ 4 ಟೈಪ್ಸ್ ಆಫ್ ಸಿಮಿಲಾರಿಟಿ ಕ್ರೈಟೀರಿಯನ್ ಇದೆ. ಅವು ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಈ ಟೈಪ್ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಅದಕ್ಕೋಸ್ಕರ ನಾನು ನಿಮಗೆ ಏನ್ ಮಾಡಿದ್ದೀನಿ, ಓಕೆ, ನಿಮಗೆ ಸಿಮಿಲರ್ ಟ್ರಯಾಂಗಲ್ ಅಂದ್ರೆ ಏನು, ಓಕೆ, ಸಿಮಿಲರ್ ಟ್ರಯಾಂಗಲ್ ಅಂಡ್ ಟೈಪ್ಸ್ ಆಫ್ ಸಿಮಿಲಾರಿಟಿ ಕ್ರೈಟೀರಿಯನ್. ಓಕೆ, ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಓಕೆ, ಅದರಲ್ಲಿ ಈಚ್ ಅಂಡ್ ಎವ್ರಿ ಡೀಟೇಲ್ ಹೇಳಿದ್ದೀನಿ. ಅದಕ್ಕಿಂತ ನೀವು ಆ ವಿಡಿಯೋ ಫುಲ್ ನೋಡಿದ್ರೆ ನೀವು, ಓಕೆ, ಆ 4 ಟೈಪ್ಸ್ ಆಫ್ ಸಿಮಿಲರ್ ಕ್ರೈಟೀರಿಯನ್ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಓಕೆ, ಈ ಟೈಪ್ ಕ್ವಶನ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಿಮಗೆ ಎಕ್ಸರ್ಸೈಸ್ 6.3 ಕಷ್ಟ ಆಗಲ್ಲ, ಈಸಿ ಆಗ್ಬಿಡುತ್ತೆ.
ಓಕೆ ನೀವು ಅದನ್ನ ನೋಡ್ಲಾರ್ದಂಗೆ ಲೈಕ್ ಇದು ಕಲ್ತ್ರೆ ಲೈಕ್ ಅಷ್ಟು ಪರ್ಫೆಕ್ಟ್ ಆಗಿ ಕಲಿಯಕ್ಕಾಗಲ್ಲ. ಓಕೆ ಸೊ ನಾನು ನಿಮ್ಗೆ ಏನಂತೀನಿ, ಇದು ಸಿಮಿಲರ್ ಟ್ರಯಾಂಗಲ್ ಅಂದ್ರೆ ಏನು, ಆಮೇಲೆ ಟೈಪ್ಸ್ ಆಫ್ ಸಿಮಿಲಾರಿಟಿ ಕ್ರೈಟೀರಿಯನ್ ಅದ್ರ ಬಗ್ಗೆ ನೀವು ವಿಡಿಯೋ ನೋಡ್ರಿ, ಸೊ ದಟ್ ನೀವು ಪಕ್ಕಾದು ಪರ್ಫೆಕ್ಟ್ ಆಗ್ತೀರಾ. ಆಮೇಲೆ ಎಕ್ಸಸೈಸ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ ಅದ್ರ ಜೊತೆಗೆ ನಾನೇನ್ ಮಾಡಿರ್ತೀನಿ, ಈ ಟ್ರಯಾಂಗಲ್ಸ್ದು ಫುಲ್ ಲೆಸನ್ನು, ಓಕೆ ಇದ್ರದ್ದು ಪ್ಲೇ ಲಿಸ್ಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಪ್ಲೇ ಲಿಸ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ ನೀವು ಅದನ್ನ ರೆಫರ್ ಮಾಡ್ರಿ. ಈ ಲಿಂಕಲ್ಲಿ ನಿಮಗೆ ಹೋದ್ರೆ ಲೈಕ್ ಎಲ್ಲ ಕ್ವಶನ್ಸು ಸಾಲ್ವ್ ಮಾಡಿದ್ದೀನಿ. ಓಕೆ ಎಕ್ಸಸೈಸ್ 6.1 ಇಂದ 6.3 ಎಲ್ಲ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಅದ್ರ ಜೊತೆಗೆ ಥಿಯರಮ್ ಕೂಡ ಸಾಲ್ವ್ ಮಾಡಿದ್ದೀನಿ. ಓಕೆ ಸೊ ನೀವು ಎಲ್ಲ ವಿಡಿಯೋ ನೋಡಿದ್ರೆ ನೀವು ಪರ್ಫೆಕ್ಟ್ ಟ್ರಯಾಂಗಲ್ ಲೆಸನ್ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಓಕೆ ಸೊ ಆ ಲಿಂಕ್ನ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅದನ್ನ ನೀವು ರೆಫರ್ ಮಾಡ್ರಿ. ಓಕೆ ಅದರಲ್ಲಿ ಎಲ್ಲ ವಿಡಿಯೋಸ್ ಇರ್ತವೆ. ನೀವು ಪರ್ಫೆಕ್ಟ್ ಆಗ್ಬೇಕಂದ್ರೆ ಕಂಪಲ್ಸರಿ ಇಷ್ಟು ಫುಲ್ ನೋಡಿದ್ರೆ ಪರ್ಫೆಕ್ಟ್ ಆಗ್ತೀರಾ. ಓಕೆ ಬೇರೆ ಲೆಸನ್ ಆದ್ರೆ ಲೈಕ್ ಒಂದ್ ಪ್ರಾಬ್ಲಮ್ ನೋಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಮಾಡಂಗಿರುತ್ತೆ. ಬಟ್ ಟ್ರಯಾಂಗಲ್ಸ್ ಅಲ್ಲಿ ಎಲ್ಲ ಡಿಫ್ರೆಂಟ್ ಇದೆ. ಓಕೆ ಎಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುತ್ತೆ. ಸೊ ನೀವು ಬೇಸಿಕ್ಸ್ ಜೊತೆಗೆ ಈ ಟ್ರಯಾಂಗಲ್ಸ್ ಫುಲ್ ಎಲ್ಲ ಪ್ರಾಬ್ಲಮ್ಸ್ ವಿಡಿಯೋ ನೋಡ್ಬಿಟ್ರೆ ನೀವು ಟ್ರಯಾಂಗಲ್ ಲೆಸನ್ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಆಮೇಲೆ ಈ ಲೆಸನ್ ಇಂದ ಬಹಳ ಕ್ವಶನ್ ಬರ್ತವೆ, ಅಂದ್ರೆ ವೇಟೇಜ್ ಜಾಸ್ತಿ ಇದೆ. ಓಕೆ 10 to 12 ಮಾರ್ಕ್ಸ್ ವರೆಗೆ ಕೊಡ್ಬೋದು. ಅದರಲ್ಲಿ ಒಂದು 4 ಮಾರ್ಕ್ಸ್ ಥಿಯರಮ್ ಇರುತ್ತೆ. ಓಕೆ ಅದು ಬಿಟ್ಟು ಇನ್ನು ಉಳ್ಕಿದ್ದೆಲ್ಲ ಕ್ವಶನ್ಸ್ ಇರ್ತವೆ. ಸೊ ಇದರಲ್ಲಿ ವೇಟೇಜ್ ಜಾಸ್ತಿ ಇರೋದ್ರಿಂದ ನೀವು ಈ ಲೆಸನ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಓಕೆ ನೀವು ಫುಲ್ ಎಲ್ಲ ವಿಡಿಯೋಸ್ ನೋಡಿ, ಲೈಕ್ ನಿಮಗೆ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಬಟ್ ಸ್ಟಿಲ್ ಏನು ಎಲ್ಲ ವಿಡಿಯೋ ನೋಡಿದ್ರೆ ನೀವು ಟ್ರಯಾಂಗಲ್ಸ್ ಪರ್ಫೆಕ್ಟ್ ಆಗ್ತೀರಾ. ಸೊ ದಟ್ ನಿಮಗೆ ಟ್ರಯಾಂಗಲ್ಸ್ ಅಂದ್ರೆ ಭಯ ಇರಲ್ಲ. ಎಷ್ಟೋ ಜನ ಟ್ರಯಾಂಗಲ್ಸ್ ಲೆಸನ್ ಲೈಕ್ ಮುಟ್ಟಕ್ಕೆ ಭಯ ಬೀಳ್ತಾರೆ, ಬಟ್ ನೀವು ಬೇಸಿಕ್ಸ್ ಕಲ್ತು ಇವೆಲ್ಲ ಪ್ಲೇ ಲಿಸ್ಟ್ ಲಿಂಕ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದನ್ನ ಆ ಲಿಂಕ್ನ ನೀವು ರೆಫರ್ ಮಾಡ್ರಿ. ಓಕೆ ಸೊ ದಟ್ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ.